ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದಬ್ಬಾಳಿಕೆ ಮೇರೆ ಮೀರಿದೆ. ಈ ರಾಜಕೀಯ ಹಿಂಸಾಚಾರ ತಾರಕಕ್ಕೇರಿರುವಂತಹ ಸಮಯದಲ್ಲಿ ಅಲ್ಲಿನ ನಾಯಕ ತಾರಿಕ್ ರೆಹಮಾನ್ ಬಾಂಗ್ಲಾಗೆ ವಾಪಸ್ಸಾಗಿರೋದು ರಾಜತಾಂತ್ರಿಕವಾಗಿ ಭಾರತದಲ್ಲೂ ಕೂಡ ಹಲವು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಕೆಲವು ಮೂಲಗಳ ಪ್ರಕಾರ ಒಂದು ವೇಳೆ ಅವರ ಪಕ್ಷ ಅಧಿಕಾರಕ್ಕೇನಾದರೂ ಬಂದರೆ ಭಾರತಕ್ಕೆ ಅನುಕೂಲ ಆಗೋ ಸಾಧ್ಯತೆ ಇದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಬಿಎನ್ಪಿ ಸಹವರ್ತಿಯಾಗಿದ್ದಂತಹ ಜಮಾತೆ ಇಸ್ಲಾಂನಂತಹ ಸಂಘಟನೆಗಳಿಗೆ ರೆಹಮಾನ್ ಕಡಿವಾಣ ಹಾಕ್ತಾರೆ ಎನ್ನುವ ಸಾಧ್ಯತೆ ಇದ್ದು, ಹೀಗಾಗಿ ಭಾರತ ಕೊಂಚ ನಿಟ್ಟುಸಿರು ಎಳೆಯೋದಕ್ಕೆ ಅನುಕೂಲ ಆಗ್ಬೋದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಹಾಗಿದ್ರೆ ಯಾರು ಈ ತಾರಿಕ್ ರೆಹಮಾನ್? ಆ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿಯ ಹಂಗಾಮಿ ಮುಖ್ಯಸ್ಥರಾಗಿರುವಂತಹ ತಾರಿಕ್ ರೆಹಮಾನ್ ಬಾಂಗ್ಲಾದ ಮಾಜಿ ಅಧ್ಯಕ್ಷರಾಗಿದ್ದಂತಹ ಜಿಯಾ ಉರ್ ರೆಹಮಾನ್ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಅವರ ಪುತ್ರ. ಹಲವು ಪ್ರಕರಣಗಳಲ್ಲಿ ಈತ ಆರೋಪಿಯಾಗಿದ್ರು. ಬಾಂಗ್ಲಾದ ಡಾರ್ಕ್ ಪ್ರಿನ್ಸ್ ಅಂತ ಕುಖ್ಯಾತಿಯನ್ನು ಗಳಿಸಿದ್ರು. 2001ರಲ್ಲಿ ತಮ್ಮ ಪಕ್ಷದಲ್ಲಿ ಗುರುತಿಸಿಕೊಂಡಂತಹ ರೆಹಮಾನ್ ಬಾಂಗ್ಲಾದ ಮುಂದಿನ ನಾಯಕ ಅಂತಲೇ ಆಗ ಬಿಂಬಿಸಲ್ಪಟ್ಟಿದ್ರು. ಆದರೆ ಯಾವಾಗ ಭ್ರಷ್ಟಾಚಾರ ಪ್ರಕರಣದಲ್ಲಿ 2008ರಲ್ಲಿ ಇವರನ್ನ ಅಲ್ಲಿನ ಸರ್ಕಾರ ಬಂಧಿಸಿ ಜೈಲಿನಲ್ಲಿಡುತ್ತೋ, ನಂತರ ಚಿಕಿತ್ಸೆಯ ನೆಪ ಒಡ್ಡಿ ಇವರು ಕುಟುಂಬ ಸಮೇತರಾಗಿ ಬ್ರಿಟನ್ಗೆ ಹೋಗ್ಬಿಡ್ತಾರೆ. ಎಷ್ಟು ವರ್ಷ? ಬರೋಬ್ಬರಿ 17 ವರ್ಷ ಸ್ವಯಂ ಗಡೀಪಾರು ಶಿಕ್ಷೆ. 2008ರಲ್ಲಿ ಬಾಂಗ್ಲಾದೇಶ ತೊರೆದು ಬ್ರಿಟನ್ನಲ್ಲಿ ನೆಲೆಸುವಂತಹ ಈ ತಾರಿಕ್ ರೆಹಮಾನ್ ಅಲ್ಲಿಂದಲೇ ಬಾಂಗ್ಲಾದ ರಾಜಕೀಯದ ಮೇಲೆ ಪ್ರಭಾವ ಬೀರೋದಕ್ಕೆ ಶುರು ಮಾಡ್ತಾರೆ. ಬಾಂಗ್ಲಾದೇಶ ಸರ್ಕಾರ ಇವರನ್ನ ಏನು ಗಡಿಪಾರೇನು ಮಾಡಿರಲಿಲ್ಲ, ಆದರೆ ಇವರೇ ಸ್ವಯಂ ಆಗಿ 17 ವರ್ಷಗಳ ಕಾಲ ಗಡಿಪಾರ್ನಲ್ಲಿ ಇದ್ದುಕೊಂಡೇ ತಮ್ಮ ಪಕ್ಷವನ್ನು ಬಾಂಗ್ಲಾದಲ್ಲಿ ಸಂಘಟನೆ ಮಾಡ್ತಾರೆ. 2018ರಲ್ಲಿ ಖಲೀದಾ ಜಿಯಾ ಬಂಧನವಾದಾಗ ಪಕ್ಷದ ಹಂಗಾಮಿ ಮುಖ್ಯಸ್ಥರಾಗಿ ನೇಮಕ ಆಗ್ತಾರೆ. ಈಗ 17 ವರ್ಷ ಆದಮೇಲೆ ಬಾಂಗ್ಲಾದೇಶಕ್ಕೆ ವಾಪಸ್ಸಾಗಿದ್ದಾರೆ. ಈಗ ಮುಂದಿನ ಬಾಂಗ್ಲಾ ಪ್ರಧಾನಿ ಅಭ್ಯರ್ಥಿ ಅಂತ ಗುರುತಿಸಿಕೊಳ್ತಾ ಇದ್ದಾರೆ. ಶೇಖ್ ಹಸೀನಾ ಅವರ ಪಕ್ಷಕ್ಕೆ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ನಿರ್ಬಂಧ ವಿಧಿಸಿರೋದ್ರಿಂದ ಈ ರೆಹಮಾನ್ ಗೆಲ್ಲೋ ಸಾಧ್ಯತೆಗಳು ಈಗ ದಟ್ಟ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಬಾಂಗ್ಲಾ ವಿದೇಶಾಂಗ ನೀತಿಯಲ್ಲೂ ಕೂಡ ಬದಲಾವಣೆಯಾಗ್ತಾ ಇದೆ. ಶೇಖ್ ಹಸೀನಾ ಅವರ ಪದಚ್ಯುತಿಯ ಬಳಿಕ ಬಾಂಗ್ಲಾದೇಶದಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಈ ಮಧ್ಯಂತರ ಸರ್ಕಾರ ಭಾರತದಿಂದ ಅಂತರ ಕಾಯ್ದುಕೊಂಡಿದೆ. ಪಾಕಿಸ್ತಾನಕ್ಕೆ ಹೆಚ್ಚು ಹತ್ತಿರ ಆಗ್ತಾ ಇದೆ. ಬಾಂಗ್ಲಾ ಭಾರತಕ್ಕೆ ಕೇವಲ ನೆರೆ ರಾಷ್ಟ್ರ ಮಾತ್ರ ಅಲ್ಲ, 3 ಕಡೆಗಳಲ್ಲಿ ಭಾರತದಿಂದ ಆವೃತ ಆಗಿರುವಂತಹ ರಾಷ್ಟ್ರ. ಹೀಗಾಗಿ ಪಾಕಿಸ್ತಾನಕ್ಕೆ ಹೆಚ್ಚು ಹತ್ತಿರವಾಗಿ ಬಾಂಗ್ಲಾದಲ್ಲಿ ಭಾರತ ವಿರೋಧಿ ಅಲೆ ಏನಾದರೂ ಸೃಷ್ಟಿಯಾಗಿದ್ರೆ ಅದನ್ನು ತಡೆಯೋದಕ್ಕೆ ಭಾರತ ಹೆಚ್ಚು ಶ್ರಮ, ಹೆಚ್ಚು ಸಮಯ ವ್ಯಯಿಸಬೇಕಾಗತ್ತೆ. ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿಗೆ ವಿದೇಶಾಂಗ ನೀತಿ ರೂಪಿಸಿದಂತಹ ಅನುಭವ ಇರೋದ್ರಿಂದ ಈಗ ತಾರಿಕ್ ರೆಹಮಾನ್ ವಾಪಸ್ಸಾತಿ ಭಾರತಕ್ಕೆ ಒಂದಷ್ಟು ತಲೆನೋವನ್ನು ಕಡಿಮೆ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅಂದರೆ ಸಂಪೂರ್ಣವಾಗಿ ಭಾರತದ ಪರ ಈತ ಇಲ್ಲದೆ ಇದ್ರೂ ಕೂಡ ಈ ರೆಹಮಾನ್ ಇಸ್ಲಾಮಿಕ್ ರಾಷ್ಟ್ರ ಕಟ್ಟೋದಿಲ್ಲ ಅನ್ನೋ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ. ಈ 17 ವರ್ಷಗಳ ಬಳಿಕ ಬಾಂಗ್ಲಾದೇಶಕ್ಕೆ ಮರಳಿರುವಂತಹ ಈ ತಾರಿಕ್ ರೆಹಮಾನ್ ಲಕ್ಷಾಂತರ ಜನರನ್ನು ಉದ್ದೇಶಿಸಿ ಮೊದಲ ಭಾಷಣ ಮಾಡ್ತಾರೆ. ಎಲ್ಲಾ ಧರ್ಮದವರಿಗೂ ಸುರಕ್ಷತೆ ಒದಗಿಸುವಂತಹ ನಾಡನ್ನು ಕಟ್ತೇನೆ ಅನ್ನೋದು ಅವರ ಭರವಸೆಯ ಮಾತು. ಮಾರ್ಟಿನ್ ಲೂಥರ್ ಕಿಂಗ್ನಂತೆ ಭಾಷಣ ಆರಂಭಿಸ್ತಾರೆ ತಾರಿಕ್. ಬಾಂಗ್ಲಾದೇಶಕ್ಕಾಗಿ ನನ್ನ ಬಳಿ ಒಂದು ಯೋಜನೆ ಇದೆ ಅಂತಾರೆ. ಬಾಂಗ್ಲಾದೇಶ ಪರ್ವತ ಬಯಲುಸೀಮೆ ಒಳಗೊಂಡಂತಹ ದೇಶ. ಇಲ್ಲಿ ಮುಸ್ಲಿಂ, ಹಿಂದೂ, ಬೌದ್ಧ ಮತ್ತು ಕ್ರೈಸ್ತ ಧರ್ಮೀಯರ ನೆಲೆಬೀಡಿದು. ಯಾವುದೇ ಮಹಿಳೆ, ಪುರುಷ ಅಥವಾ ಮಕ್ಕಳು ತಮ್ಮ ಮನೆಯಿಂದ ಹೊರಟು ಸುರಕ್ಷಿತವಾಗಿ ವಾಪಸ್ಸಾಗೋದಕ್ಕೆ ಸಾಧ್ಯ ಆಗುವಂತಹ ಸುರಕ್ಷಿತ ಬಾಂಗ್ಲಾದೇಶವನ್ನು ನಿರ್ಮಿಸೋದಕ್ಕೆ ನಾವು ಬಯಸ್ತೀವಿ. ಅದಕ್ಕೆ ಬಾಂಗ್ಲಾದೇಶದಲ್ಲಿ ವಾಸಿಸುವಂತಹ ಎಲ್ಲರ ಸಹಕಾರ ಬೇಕು ಅಂತ ಭಾಷಣ ಮಾಡ್ತಾರೆ. ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ಏನಿದೆ ಅದು ಈಗ ಪಾಕ್ ಜೊತೆ ಸೇರಿಕೊಂಡು ಇಸ್ಲಾಂ ತೀವ್ರವಾದದ ಪೋಷಣೆಗೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಈಗಾಗಲೇ ಜಮಾತೆ ಇಸ್ಲಾಂನಂತಹ ಉಗ್ರ ಸಂಘಟನೆ ನಾಯಕರು ಬಾಂಗ್ಲಾದಲ್ಲಿ ಯುವಕರನ್ನ ಒಂದುಗೂಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಪ್ರಮುಖ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದರೆ ಇಂತಹ ಘಟನೆ ತಪ್ಪಿಸುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಹೀಗಾಗಿ ಬಾಂಗ್ಲಾದಲ್ಲಿ ಸೃಷ್ಟಿಯಾಗಿರುವಂತಹ ಬಿಕ್ಕಟ್ಟು ಕಡಿಮೆಯಾದರೆ ಬಾಂಗ್ಲಾದಲ್ಲಿ ಹೆಚ್ಚುತ್ತಾ ಇರುವಂತಹ ಇಸ್ಲಾಂ ತೀವ್ರವಾದ ಇಳಿಕೆಯಾಗತ್ತೆ. ಅಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ ಕಡಿಮೆ ಆಗುತ್ತೆ. ಇದು ಭಾರತಕ್ಕೂ ಕೂಡ ನೆರವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಬಿಎನ್ಪಿ ಪಕ್ಷ ಏನಿದೆ ಅದು ಹಿಂದಿನಿಂದಲೂ ಭಾರತದ ಪರವಾಗಿದ್ದಂತಹ ಪಕ್ಷ ಅಂತ ಗುರುತಿಸ್ಕೊಂಡಿಲ್ಲ. ಆದರೆ ಈಗ ಆಗ್ತಾ ಇರೋ ಬೆಳವಣಿಗೆ ಗಮನಿಸಿದ್ರೆ ಸಂಬಂಧ ವೃದ್ಧಿಗೆ ಸಮಸ್ಯೆ ಆಗ್ಲಿಕ್ಕಿಲ್ಲ ಅನ್ನುವಂಥ ವಿಶ್ಲೇಷಣೆ ಕೇಳಿಬರ್ತಾ ಇದೆ. ರಾಜತಾಂತ್ರಿಕತೆಯ ದಾಳ ಉರುಳಿಸಿದೆ ಭಾರತ. ರೆಹಮಾನ್ ಅವರ ತಾಯಿ ಖಲೀದಾ ಜಿಯಾ ಅವರ ಅನಾರೋಗ್ಯದ ಕುರಿತಾಗಿ ಭಾರತ ಈಗಾಗಲೇ ಸಾರ್ವಜನಿಕವಾಗಿ ತನ್ನ ಕಳವಳವನ್ನು ವ್ಯಕ್ತಪಡಿಸಿದೆ. ಭಾರತದ ಮಾತುಗಳನ್ನು ಬಿಎನ್ಪಿ ಸ್ವಾಗತಿಸಿದೆ. ಖಲೀದಾ ಜಿಯಾ ಅಧಿಕಾರದಲ್ಲಿದ್ದಾಗ ಭಾರತ ಮತ್ತು ಬಾಂಗ್ಲಾದ ನಡುವಿನ ಸಂಬಂಧ ಉತ್ತಮ ಇರಲಿಲ್ಲ. ಈಗ ಖಲೀದಾ ಅವರ ಆರೋಗ್ಯದ ಬಗ್ಗೆ ಭಾರತ ವಿಚಾರಿಸಿಕೊಂಡಿದೆ. ಜೊತೆಗೆ ಬಾಂಗ್ಲಾದ ಗದ್ದಲದಲ್ಲಿ ಭಾರತ ನೇರವಾಗಿ ತಲೆ ಹಾಕಲಿಲ್ಲ.
ಇದು ರಾಜತಾಂತ್ರಿಕವಾಗಿ ಭಾರತಕ್ಕೆ ಮೇಲುಗೈ ತಂದುಕೊಡ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಉಭಯ ರಾಷ್ಟ್ರಗಳ ನಡುವಿನ ಸಂಬಂಧ ಸುಧಾರಣೆಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಮಸ್ಕಾರ.